ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನೆಲ್. ಇವತ್ತು ಮನೆಯಲ್ಲೇ ತುಂಬಾ ರುಚಿಕರವಾಗಿ ಹೆಲ್ದಿಯಾಗಿ ಪನ್ನೀರ್ ಮಾಡಿಕೊಂಡು ಅದರಿಂದ ತುಂಬಾ ರುಚಿಕರವಾಗಿರುವಂತಹ ಪಿಜ್ಜಾನ ಯಾವ ರೀತಿಯಾಗಿ ಮಾಡ್ಕೊಳ್ಳೋದು ಅಂತ ನೋಡೋಣ. ತುಂಬಾ ರುಚಿಯಾಗಿರುತ್ತೆ. ಮನೆಯಲ್ಲಿ ಸಂಜೆ ಟೈಮು ನಾನು ಮಕ್ಕಳಿಗೆ ಮಾಡಿಕೊಟ್ಟಿದ್ದೆ. ಹೆಲ್ದಿಯಾಗಿ ಇರುತ್ತೆ, ಹಾಗೆ ಆರಾಮಾಗಿ ಸಿಂಪಲ್ಲಾಗಿ ಮಾಡ್ಕೊಳ್ಬೋದು. ಈ ರೀತಿಯಾಗಿ ಮನೆಯಲ್ಲಿ ನಾವು ಪಿಜ್ಜಾ ಮಾಡಿಕೊಟ್ರೆ ಮಕ್ಕಳು ಹೊರಗಡೆ ಹೋಗೋಣ ಅಂತ ಹೇಳೋದಿಲ್ಲ, ಅಷ್ಟೊಂದು ರುಚಿಯಾಗಿರುತ್ತೆ. ಇದನ್ನ ಮಾಡೋದಕ್ಕೆ ಮೊದಲು ಪನ್ನೀರ್ ಮಾಡ್ಕೊಂಡಿದ್ದೀನಿ. ಪನ್ನೀರ್ ಮಾಡೋದಕ್ಕೆ ಮೊದಲು ನಾನಿಲ್ಲಿ 1.5 ಇಂದ 2 ಲೀಟ್ರ್ ಆಗುವಷ್ಟು ಹಾಲನ್ನು ತಗೊಂಡಿದ್ದೀನಿ. ನಮ್ಮ ಮನೆಯಲ್ಲಿ ಹಸು ಇರೋದ್ರಿಂದ ನಾನು ಹಸುವಿನ ಹಾಲನ್ನು ತಗೊಂಡಿದ್ದೀನಿ. ಬೆಳಿಗ್ಗೆ ಮತ್ತು ಸಂಜೆ ಕರೆದಿರುವಂತಹ ಹಾಲನ್ನು ತಗೊಂಡಿದ್ದೀನಿ. ಅದನ್ನು ಈಗ ಒಂದು ಪಾತ್ರೆಯಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಹಾಲನ್ನು ಸೋಸ್ಕೊಂಡು ಇಟ್ಕೊಂಡಿದ್ದೀನಿ. ಅದನ್ನು ಈಗ ಒಂದು ಪಾತ್ರೆಯಲ್ಲಿ ಹಾಕಿ ಈ ರೀತಿಯಾಗಿ ಹೈ ಫ್ಲೇಮ್ನಲ್ಲೇ ಇದನ್ನ ಕಾಯಿಸ್ಕೊಳ್ತಾ ಇದ್ದೀನಿ. ಇದನ್ನ ಈ ರೀತಿಯಾಗಿ ಒಂದು ಸೌಟಲ್ಲಿ ತಿರುಗಿಸ್ಕೊತಾನೆ ಇರಬೇಕಾಗತ್ತೆ, ಕೆನೆ ಕಟ್ಟಬಾರ್ದು. ಹಾಗಾಗಿ ಇದನ್ನ ಈ ರೀತಿಯಾಗಿ ಕಾಯಿಸ್ಕೊಳ್ಳೋದಕ್ಕೆ ಇಟ್ಕೊಂಡು ಲೆಮನ್ನ ಕಟ್ ಮಾಡ್ಕೊಳ್ತಾ ಇದ್ದೀನಿ. ನಾನಿವತ್ತು ವಿನೆಗರ್ ಏನು ಹಾಕ್ಕೊಳ್ಳದೆ ಲೆಮನಲ್ಲೇ ಇದನ್ನ ಪನ್ನೀರ್ ಮಾಡ್ಕೊಳ್ತಾ ಇದ್ದೀನಿ. ಇದಕ್ಕೆ ನಮ್ಮ ಕಡೆ ಶರ್ಬತ್ ಲಿಂಬು ಅಂತ ಹೇಳ್ತಾರೆ, ದೊಡ್ಡದಾಗಿರುವಂತಹ ಲಿಂಬು ಆಗಿರುತ್ತೆ ಇದು ಕೂಡ ನಮ್ಮ ಮನೆಯಲ್ಲೇ ಇದ್ದಿರೋದ್ರಿಂದ ಅದನ್ನೇ ಕೊಯ್ದು ತಂದು ಇದರ ಜ್ಯೂಸನ್ನ ತೆಗೆದಿಟ್ಕೊಂಡಿದ್ದೀನಿ. ಅರ್ಧ ಲಿಂಬು ಇದ್ದರೆ ಸಾಕಾಗತ್ತೆ. ಅಂದರೆ ಇದು ದೊಡ್ಡದಾಗಿರುವಂತಹ ಲಿಂಬು ಆಗಿರೋದ್ರಿಂದ ಜಾಸ್ತಿ ಜ್ಯೂಸ್ ಇರುತ್ತೆ, ಹಾಗಾಗಿ ಸಾಕಾಗತ್ತೆ. ಈಗ ಕುದೀತಾ ಇರುವಂತಹ ಹಾಲಿಗೆ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಉಪ್ಪನ್ನು ಹಾಕಿ ಲೆಮನ್ ಜ್ಯೂಸನ್ನ ಹಾಕ್ಕೊಂಡು ಚೆನ್ನಾಗಿ ಒಂದ್ಸರಿ ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಈ ರೀತಿಯಾಗಿ ಸಪ್ರೇಟ್ ಆಗಿದೆ. ಹಾಲು ಪೂರ್ತಿಯಾಗಿ ಒಡೆದು ಹಾಲು ಬೇರೆ ನೀರು ಬೇರೆ ಥರ ಆಗಿದೆ. ಈಗ ಇದಕ್ಕೆ ಈ ಥರ ಒಂದು ಸ್ಟ್ರೈನರ್ನ ಇಟ್ಕೊಂಡಿದ್ದೀನಿ. ಅದ್ರ ಮೇಲ್ಗಡೆ ಈ ರೀತಿಯಾಗಿರುವಂತಹ ಒಂದು ಬಟ್ಟೆನ ಇಟ್ಕೊಂಡಿದ್ದೀನಿ. ಇದನ್ನು ಈಗ ನಿಧಾನಕ್ಕೆ ಸೋಸ್ಕೋಬೇಕು, ನೀಟಾಗಿ ಸೋಸ್ಕೋಬೇಕು. ನೋಡಿ, ಹೀಗೆ ಈ ರೀತಿಯಾಗಿ ಸೋಸ್ಕೊಳ್ತಾ ಇದ್ದೀನಿ. ಈ ಥರ ಪನ್ನೀರ್ ಮಾಡೋದಕ್ಕೆ ಮೋಲ್ಡ್ ಕೂಡ ಸಿಗುತ್ತೆ, ಅದರಲ್ಲೂ ಕೂಡ ಮಾಡ್ಕೋಬೋದು. ಅಥವಾ ಸಿಂಪಲ್ಲಾಗಿ ಮನೆಯಲ್ಲೇ ಇರುವಂತಹ ಈ ಥರ ವಸ್ತುಗಳನ್ನು ಬಳಸ್ಕೊಂಡು ಮಾಡ್ಕೋಬೋದು. ಹಾಗೆ ಹೊರಗಡೆಯಿಂದ ನಾವು ಪನ್ನೀರ್ ತಂದ್ಕೊಳ್ಳೋದಕ್ಕಿಂತ ಮನೆಯಲ್ಲೇ ಈ ರೀತಿಯಾಗಿ ಪನ್ನೀರ್ ಮಾಡಿಕೊಂಡು ಬಳಸ್ಕೊಳ್ಳೋದ್ರಿಂದ ನಮ್ಮ ಹೆಲ್ತಿಗೂ ಕೂಡ ತುಂಬಾ ಒಳ್ಳೆಯದು. ಹಾಗಾಗಿ ಈ ರೀತಿಯಾಗಿ ನಾನಿವತ್ತು ಪನ್ನೀರ್ ಮಾಡಿಕೊಂಡು ಇದರಿಂದ ಇವತ್ತು ಪಿಜ್ಜಾ ಕೂಡ ಮಾಡ್ಕೊಳ್ತಾ ಇದ್ದೀನಿ. ಈಗ ಈ ಥರ ನೀರಿರುತ್ತಲ್ಲ, ಅದನ್ನು ತರಕಾರಿ ಏನಾದರೂ ಬೇಯಿಸ್ಕೊಳ್ಳೋದಕ್ಕೆ ಬಳಸ್ಕೋಬೋದು ಅಂತ ಅದನ್ನ ಎತ್ತಿಟ್ಕೊಳ್ತಾ ಇದ್ದೀನಿ. ಅದನ್ನ ಸಪ್ರೇಟಾಗಿ ತೆಗೆದಿಟ್ಕೊಂಡು ಈಗ ಈ ಥರ ಪನ್ನೀರ್ನ ತೊಳ್ಕೊಳ್ತಾ ಇದ್ದೀನಿ. ಒಂದು 4 ರಿಂದ 5 ಸರಿ ತೊಳ್ಕೊಳ್ಬೇಕಾಗತ್ತೆ. ಅದರ ಹುಳಿ ಅಂಶ ಇರುತ್ತಲ್ಲ, ಅದು ಪೂರ್ತಿಯಾಗಿ ಹೋಗಬೇಕು. ಅಲ್ಲಿ ತನಕನೂ ಇದನ್ನ ತೊಳ್ಕೊಳ್ಬೇಕಾಗತ್ತೆ. ಹೊರಗಡೆಯಿಂದ ಪನ್ನೀರ್ ತಂದರೆ ಆರೋಗ್ಯಕ್ಕೆ ಚೆನ್ನಾಗಿರಲ್ಲ ಅಂತ ಹೇಳ್ತಾರೆ. ಹಾಗಾಗಿ ಮನೆಯಲ್ಲೇ ಈ ರೀತಿಯಾಗಿ ಸಿಂಪಲ್ಲಾಗಿ ಪನ್ನೀರ್ ಮಾಡಿಕೊಂಡು ಮಕ್ಕಳಿಗೆ ಅಡುಗೆಗಳನ್ನು ಮಾಡಿಕೊಡ್ಬೋದು ಸ್ಕೂಲಿಗೆಲ್ಲ, ಅಥವಾ ನಮಗೂ ಕೂಡ ಯಾವ ರೀತಿ ಅಡುಗೆ ಬೇಕಾದರೂ ಮಾಡ್ಕೊಳ್ಬೋದು. ತುಂಬಾ ರುಚಿಯಾಗಿರುತ್ತೆ, ಹಾಗೆ ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದು. ನೋಡಿ, ಈ ರೀತಿಯಾಗಿ ಪನ್ನೀರ್ ಚೆನ್ನಾಗಿ ತೊಳ್ಕೊಂಡು ಬಟ್ಟೆನ ಚೆನ್ನಾಗಿ ಟೈಟಾಗಿ ಈ ಥರ ಸುತ್ಕೋಬೇಕು. ನೀರಿನ ಅಂಶ ಪೂರ್ತಿಯಾಗಿ ಹೋಗೋದಕ್ಕೆ ಒಂದು ತವಾನ ಇಟ್ಕೊಂಡು ಅದ್ರ ಮೇಲ್ಗಡೆ ಒಂದು ಪ್ಲೇಟ್ನ ಇಟ್ಟು ಅದ್ರ ಮೇಲ್ಗಡೆ ಪನ್ನೀರ್ ಇಟ್ಟು ಈ ಥರ ವೇಟ್ ಇಟ್ಕೊಳ್ತಾ ಇದ್ದೀನಿ. ಒಂದು 4 ರಿಂದ 5 ಗಂಟೆ ತನಕ ಇದೇ ರೀತಿಯಾಗಿಯೇ ಇಟ್ಟರೆ ಎಷ್ಟು ಗಟ್ಟಿಯಾಗಿದೆ ಅಂತ ನೋಡಿ. ಪನ್ನೀರು ತುಂಬಾ ಚೆನ್ನಾಗಿ ಗಟ್ಟಿಯಾಗಿರುತ್ತೆ. ನೋಡಿ, ಈ ರೀತಿಯಾಗಿದೆ. ಇದನ್ನ ಈಗ ಓಪನ್ ಮಾಡ್ಕೊಳ್ತಾ ಇದ್ದೀನಿ. ಎಷ್ಟು ನೀರು ಬಳ್ಕೊಂಡಿದೆ ಅಂತ ನೋಡಿ. ನೀರು ಪೂರ್ತಿಯಾಗಿ ಬಸ್ದಿದೆ, ಪನ್ನೀರ್ ಕೂಡ ಗಟ್ಟಿಯಾಗಿದೆ. ಇದನ್ನು ಇವಾಗ ಕಟ್ ಮಾಡಿ ತೋರಿಸ್ತಾ ಇದ್ದೀನಿ. ಎಷ್ಟು ಚೆನ್ನಾಗಾಗಿದೆ ಅಂದರೆ ಪನ್ನೀರು ನಾವು ಯಾವ ರೀತಿಯಾಗಿರುವಂತಹ ಅಡುಗೆ ಬೇಕಾದರೂ ಮಾಡ್ಕೊಳ್ಬೋದು ಇದರಿಂದ. ಈ ರೀತಿಯಾಗಿ ಗಟ್ಟಿ ಪನ್ನೀರ್ ಮಾಡಿಕೊಂಡು ಅಡುಗೆ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ಹೊರಗಡೆಯಿಂದ ತಂದಿರುವಂತಹ ಪನ್ನೀರ್ ಥರನೇ ಅನಿಸುತ್ತೆ. ಈಗ ಹೊರಗಡೆಯಿಂದ ಪನ್ನೀರೆಲ್ಲ ತಂದ್ಕೊಳ್ಳೋದಕ್ಕೆ ಭಯ. ಯಾವುದೇ ಅಡುಗೆನಾದರೂ ಹೊರಗಡೆಯಿಂದ ತಂದು ತಿನ್ನೋದಕ್ಕೆ ತುಂಬಾ ಭಯ ಆಗುತ್ತೆ ಒಂದೊಂದು ನ್ಯೂಸ್ ಕೇಳಿದ್ರೆ. ಹಾಗಾಗಿ ಆದಷ್ಟು ಇದೇ ರೀತಿಯಾಗಿ ಹೆಲ್ದಿಯಾಗಿರುವಂತಹ ಅಡುಗೆಗಳನ್ನು ನಾವು ಮನೆಯಲ್ಲೇ ಮಾಡ್ಕೋಬೋದು. ನೋಡಿ, ಈ ರೀತಿಯಾಗಿ ಸಾಫ್ಟಾಗಿ ಬಂದಿದೆ. ತುಂಬಾ ರುಚಿ ಕೂಡ ಆಗಿರುತ್ತೆ. ಯಾವ ಅಡುಗೆಗಾದ್ರೂ ಕೂಡ ನಾವು ಬಳಸ್ಕೋಬೋದು. ಈ ಥರ ಗಟ್ಟಿ ಪನ್ನೀರ್ ಮಾಡಿಕೊಂಡು ಅಡುಗೆ ಮಾಡ್ಕೊಳ್ಳೋದಾದರೆ ಒಂದು ಸ್ವಲ್ಪ ಮೊದಲೇ ನಾವು ಪನ್ನೀರ್ನ ರೆಡಿ ಮಾಡಿ ಇಟ್ಕೋಬೇಕಾಗತ್ತೆ. ಈ ಥರ ಗಟ್ಟಿ ಪನ್ನೀರ್ ರೆಡಿಯಾಗಿರುತ್ತೆ. ಇದನ್ನ ನಾವೀಗ 2 ರಿಂದ 3 ದಿವಸ ತನಕನೂ ಸ್ಟೋರ್ ಮಾಡ್ಕೋಬೋದು. ಅಂದರೆ ಚೆನ್ನಾಗಿ ತೊಳ್ಕೊಂಡಿರೋದ್ರಿಂದ ಹಾಳಾಗೋದಿಲ್ಲ. ಈ ಥರ ಡಬ್ಬದಲ್ಲಿ ಹಾಕಿಟ್ಕೊಂಡ್ಬಿಟ್ರೆ 2-3 ದಿವಸ ತನಕನೂ ಸ್ಟೋರ್ ಮಾಡ್ಕೋಬೋದು. ನಾನಿವತ್ತು ಪನ್ನೀರ್ನ ಬಳಸ್ಕೊಂಡು ಪಿಜ್ಜಾ ಮಾಡ್ಕೊಳ್ತಾ ಇದ್ದೀನಿ. ಪಿಜ್ಜಾ ಮಾಡ್ಕೊಳ್ಳೋದಕ್ಕೆ ಬೆಳಿಗ್ಗೆನೇ ಈ ರೀತಿಯಾಗಿ ಹೆಸರುಬೇಳೆನ ನೆನೆಸಿಟ್ಕೊಂಡಿದ್ದೆ. 1 ಕಪ್ ಆಗುವಷ್ಟು ಹೆಸರುಬೇಳೆನ ಒಂದು 4 ರಿಂದ 5 ಸರಿ ತೊಳೆದು ನೆನೆಸಿಟ್ಕೊಂಡಿದ್ದೀನಿ. ಸಂಜೆ ಎಷ್ಟೊತ್ತಿಗೆ ಚೆನ್ನಾಗಿ ನೆನೆಯುತ್ತೆ ಅಂತ. ಇವಾಗ ಸಂಜೆ ಟೈಮು
ಸ್ನ್ಯಾಕ್ಸಿಗೆ ಮಾಡಿಕೊಡೋಣ ಮಕ್ಕಳಿಗೂ ಕೂಡ ಖುಷಿಯಾಗತ್ತೆ ಅಂತ ಅವರು ಸ್ಕೂಲಿಂದ ಬರುವಷ್ಟರಲ್ಲಿ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಈಗ ರೆಡಿ ಮಾಡೋ ಟೈಮಿಗೆ ಈ ರೀತಿಯಾಗಿ 1 ಕಪ್ ಹೆಸರುಬೇಳೆ ತೊಗೊಂಡಿದ್ನಲ್ಲ, ಹಾಗೆ 3/4 ಕಪ್ ಆಗುವಷ್ಟು ರವಾನ ತೊಗೊಂಡಿದ್ದೀನಿ. ಅದನ್ನು ಕೂಡ ಸ್ವಲ್ಪ ಮೊಸರು ಹಾಕಿ ನೆನೆಸ್ಕೋಬೇಕು. ಒಂದು 5 ನಿಮಿಷ ನೆನೆಸಿದ್ರೆ ಸಾಕು, ತುಂಬ ಜಾಸ್ತಿ ಹೊತ್ತು ನೆನಿಬೇಕು ಅಂತೇನಿಲ್ಲ. ರವೆ ನೋಡಿ ಚೆನ್ನಾಗಿ ನೆನೆಯುತ್ತೆ, ಅದು ಒಂದು 5 ನಿಮಿಷ ಬಿಟ್ಟರೆ. ರೆಡಿ ಮಾಡ್ಕೊಳ್ಳೋ ಒಂದು ಸ್ವಲ್ಪ ಹೊತ್ತು ಮೊದಲು ಈ ರೀತಿಯಾಗಿ ಮೊಸರನ್ನು ಹಾಕಿ ಅದನ್ನ ನೆನೆಸ್ಕೊಳ್ತಾ ಇದ್ದೀನಿ. ಅದು ಸ್ವಲ್ಪ ನೆನೆಯೋಷ್ಟರಲ್ಲಿ ಎಲ್ಲ ಐಟಮ್ಸ್ನು ರೆಡಿ ಮಾಡ್ಕೊಳ್ಳೋಣ ಅಂತ ಈರುಳ್ಳಿ, ಟೊಮೆಟೊ ಹಾಗೆ ಕ್ಯಾಪ್ಸಿಕಮ್ನ ಕೂಡ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ಸ್ವಲ್ಪ ಸ್ವೀಟ್ ಕಾರ್ನ ಬೇಯೋದಕ್ಕೆ ಇಟ್ಕೊಂಡು ಪನ್ನೀರ್ನು ಕೂಡ ಚಿಕ್ಕದಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಒಂದು ಪ್ಯಾನ್ ಇಟ್ಕೊಂಡು ಅದು ಬಿಸಿ ಆಗೋದಕ್ಕೆ ಬಿಟ್ಟು ಅದಕ್ಕೆ ಒಂದು 2 ಸ್ಪೂನ್ ಆಗುವಷ್ಟು ಎಣ್ಣೆನ ಹಾಕಿ ಕಟ್ ಮಾಡಿ ಇಟ್ಕೊಂಡಿರುವಂತಹ ಪನ್ನೀರ್ನ ಹಾಕಿ ಸ್ವಲ್ಪ ಉಪ್ಪು ಮತ್ತು ಅಚ್ಚ ಖಾರದ ಪುಡಿನ ಹಾಕಿ ಇದನ್ನ ಫ್ರೈ ಮಾಡ್ಕೋಬೇಕು. ಈ ರೀತಿಯಾಗಿ ಫ್ರೈ ಮಾಡಿಕೊಂಡು ಎತ್ತಿಟ್ಕೋಬೇಕಾಗತ್ತೆ. ಅಂದರೆ ಎಲ್ಲ ಅಡುಗೆ ಮಾಡ್ಕೊಳ್ಳೋದಕ್ಕಿಂತ ಮೊದಲು ಈ ರೀತಿಯಾಗಿ ಮಾಡಿಟ್ಕೊಂಡ್ಬಿಟ್ರೆ ಬೇಗ ಆಗುತ್ತೆ ಅಂತ ಪನ್ನೀರ್ನ ಈ ಥರ ಮಾಡಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿಯಾಗಿ ನೀವು ಪಿಜ್ಜಾನ ಮನೆಯಲ್ಲೇ ಮಾಡಿಕೊಟ್ರೆ ಮಕ್ಕಳಂತೂ ಹೊರಗಡೆ ಹೋಗೋದೇ ಬೇಡ ಅಂತ ಹೇಳ್ತಾರೆ, ಅಷ್ಟೊಂದು ರುಚಿಯಾಗಿರುತ್ತೆ. ಹಾಗೆ ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದು, ಯಾಕೆಂದರೆ ಹೆಸರುಬೇಳೆ ಹಾಕಿರೋದ್ರಿಂದ ಹೆಲ್ತಿಗೇನು ಕೆಟ್ಟದೇನಿಲ್ಲ. ಹಾಗಾಗಿ ಈಗ ಹೆಸರುಬೇಳೆನ ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಅದನ್ನ ಸ್ವಲ್ಪ ನೀರು ಹಾಕಿ ಆದಷ್ಟು ನುಣ್ಣಗೆ ರುಬ್ಕೋಬೇಕಾಗತ್ತೆ. ಎಷ್ಟು ಸಾಧ್ಯನೋ ಅಷ್ಟು ನುಣ್ಣಗೆ ರುಬ್ಕೋಬೇಕು. ನೋಡಿ ಈ ರೀತಿಯಾಗಿ ಆಗಿದೆ, ಇಷ್ಟಾಗಿರಬೇಕು, ತುಂಬ ಸಾಫ್ಟಾಗಿರಬೇಕು. ಇದಕ್ಕೇನೆ ಈಗ ನೆನೆಸಿಟ್ಕೊಂಡಿರುವಂತಹ ರವಾನ ಹಾಕ್ಕೊಳ್ತಾ ಇದ್ದೀನಿ. ಅಷ್ಟೇ ಸಾಕಾಗತ್ತೆ, ತುಂಬ ನೀರೇನು ಹಾಕಬಾರ್ದು ಜಾಸ್ತಿ, ಸ್ವಲ್ಪ ಗಟ್ಟಿಯಾಗಿಯೇ ಇರಬೇಕು. ನಾವು ದಪ್ಪ ದೋಸೆ ಎಲ್ಲ ಮಾಡ್ಕೋತೀವಲ್ಲ ಆ ಹದಕ್ಕೆ ಇರಬೇಕಾಗತ್ತೆ ಹಿಟ್ಟು. ಈಗ ಹಿಟ್ಟನ್ನು ಒಂದು ಪಾತ್ರೆಯಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಅದಕ್ಕೆ ಈಗ ಸ್ವಲ್ಪ ರುಚಿಗೆ ಎಷ್ಟು ಬೇಕು ಅಂತ ನೋಡಿಕೊಂಡು ಉಪ್ಪನ್ನು ಹಾಕ್ಕೊಳ್ಬೇಕು. ಹಾಗೆ ಒಂದು 2 ಸ್ಪೂನ್ ಆಗುವಷ್ಟು ಲೆಮನ್ ಜ್ಯೂಸನ್ನ ಹಾಕ್ಕೊಳ್ಬೇಕಾಗತ್ತೆ. ನೋಡಿ ನಾವು ಆವಾಗಲೇ ಕಟ್ ಮಾಡಿ ಇಟ್ಕೊಂಡಿದ್ನಲ್ಲ ಆ ಲೆಮನ್ ಜ್ಯೂಸನ್ನ ಹಾಕ್ಕೊಳ್ತಾ ಇದ್ದೀನಿ. ಒಂದು ಚಿಕ್ಕ ಸ್ಪೂನಲ್ಲಿ ಒಂದು 2 ಸ್ಪೂನ್ ಆಗುವಷ್ಟು ಹಾಕಿ ಚೆನ್ನಾಗಿ ಇದನ್ನ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿಯಾಗಿ ಮಿಕ್ಸ್ ಮಾಡ್ಕೋಬೇಕು. ಅಷ್ಟರಲ್ಲಿ ಪನ್ನೀರ್ ಕೂಡ ರೆಡಿಯಾಗಿತ್ತು, ಅದನ್ನು ಸೈಡಲ್ಲಿ ಇಟ್ಕೊಳ್ತಾ ಇದ್ದೀನಿ. ಹಾಗೆ ಚೀಸ್ ಕೂಡ ಮನೆಯಲ್ಲೇ ಮಾಡ್ಕೊಂಡಿದ್ದೆ, ಅದರ ರೆಸಿಪಿನ ಮುಂದೊಂದು ದಿವಸ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಚೀಸ್ ಮಾಡಿಕೊಂಡು ಆದಮೇಲೆ ಅದನ್ನ ಈ ರೀತಿಯಾಗಿ ತುರಿದಿಟ್ಕೊಳ್ತಾ ಇದ್ದೀನಿ. ನೋಡಿ ಹೀಗೆ ಈ ರೀತಿಯಾಗಿ ಮನೆಯಲ್ಲೇ ನಾವು ಚೀಸ್ ಪನ್ನೀರ್ ಎಲ್ಲ ಮಾಡಿಕೊಂಡು ಸಾಸ್ ಕೂಡ ಮಾಡ್ಕೊಂಡಿದ್ದೀನಿ ಮನೆಯಲ್ಲೇ. ಹಾಗೆ ಎಲ್ಲ ರೆಸಿಪಿನೂ ಕೂಡ ಶೇರ್ ಮಾಡೋದಕ್ಕಾಗಲ್ಲ ಅಂತ 2 ರೆಸಿಪಿನ ಮಾತ್ರನೇ ಶೇರ್ ಮಾಡ್ತಾಯಿದ್ದೀನಿ. ಈಗ ನೋಡಿ ಚೀಸ್ ಕೂಡ ತುರಿದಿಟ್ಕೊಂಡಿದ್ದೀನಿ. ಈಗ ಒಂದು ಪ್ಯಾನಲ್ಲಿ 2 ಸ್ಪೂನ್ ಆಗುವಷ್ಟು ಎಣ್ಣೆನ ಈ ಥರ ಸ್ಪ್ರೇ ಮಾಡ್ಕೊಳ್ತಾ ಇದ್ದೀನಿ. ಈಗ ತವ ಕಾದಿದೆ, ಕಾದಿರುವಂತಹ ತವ ಆದಮೇಲೆ ನಾವು ರೆಡಿ ಮಾಡಿ ಇಟ್ಕೊಂಡಿರುವಂತಹ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. ತುಂಬ ತೆಳುವಾಗಿ ಹಾಕ್ಕೊಳ್ಬಾರ್ದು, ಸ್ವಲ್ಪ ದಪ್ಪವಾಗಿಯೇ ಇರಬೇಕಾಗತ್ತೆ. ಈ ರೀತಿಯಾಗಿ ನೀಟಾಗಿ ಸ್ಪ್ರೆಡ್ ಮಾಡ್ಕೋಬೇಕು. ಒಂದು ಲಿಡ್ಡನ್ನು ಕ್ಲೋಸ್ ಮಾಡಿ ಬೇಯಿಸ್ಕೊಳ್ತಾ ಇದ್ದೀನಿ. ಈ ಥರ ಮಾಡಿ ಒಂದು ಸೈಡ್ ಬೆಂದಮೇಲೆ ಇದನ್ನ ತಿರುವಿ ಹಾಕ್ಕೊಳ್ಬೇಕು. ಈ ಥರ ಮಾಡಿ ಒಂದು ಸೈಡ್ ಚೆನ್ನಾಗಿ ಬೇಯೋ ತನಕ ಬೇಯಿಸ್ಕೊಂಡು ಈ ರೀತಿಯಾಗಿ ತಿರುವಿ ಹಾಕ್ಕೊಳ್ತಾ ಇದ್ದೀನಿ. ಇದು ಸ್ವಲ್ಪ ಬೇಯಬೇಕು, ಅಂದರೆ ಪೂರ್ತಿಯಾಗಿ ಬೇಯಬಾರ್ದು, ಸ್ವಲ್ಪ ಬೇಯಬೇಕು. ಆಮೇಲೆ ಇದನ್ನ ಸ್ಟವ್ ಆಫ್ ಮಾಡ್ಕೋಬೇಕು. ಸ್ಟವ್ ಆಫ್ ಮಾಡ್ಕೊಂಡು ಆದಮೇಲೆ ನಾವು ಸಾಸ್ಗಳನ್ನು ಹಾಕ್ಕೊಳ್ಬೇಕು. ನಾನಿವತ್ತು ಟೊಮೆಟೊ ಸಾಸ್ ಮತ್ತು ಸ್ವಲ್ಪ ರೆಡ್ ಚಿಲ್ಲಿ ಸಾಸ್, ಅಂದರೆ ಟೊಮೆಟೊ ಮತ್ತು ಹಸಿಮೆಣಸು ಒಣಮೆಣಸನ್ನು ಚೆನ್ನಾಗಿ ಈ ರೀತಿಯಾಗಿ ಬೇಯಿಸ್ಕೊಂಡು ಪೇಸ್ಟ್ ಥರ ಮಾಡಿ ಇಟ್ಕೊಂಡಿದ್ದೀನಿ. ಅದನ್ನು ಈಗ ಈ ಥರ ಮಾಡಿ ಹಚ್ಕೊಳ್ತಾ ಇದ್ದೀನಿ. ಈ ಥರ ಮಾಡಿ ಹಾಕಿ ಇದಕ್ಕೆ ಈಗ ಟೊಮೆಟೊ ಇಟ್ಕೊಳ್ತಾ ಇದ್ದೀನಿ. ಒಂದು 4 ಟೊಮೆಟೊನ ಹಾಕ್ಕೊಳ್ತಾ ಇದ್ದೀನಿ. ಇಷ್ಟು ಹಿಟ್ಟಲ್ಲಿ ನಮಗೆ ಸುಮಾರು 4 ರಿಂದ 5 ಪಿಜ್ಜಾ ಆಗುತ್ತೆ. ಈರುಳ್ಳಿನೂ ಕೂಡ ಅದೇ ರೀತಿಯಾಗಿಯೇ ಈ ಥರ ಮಾಡಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಸ್ಕ್ವೇರ್ ಥರ, ಅದನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ದೊಡ್ಡದಾಗಿಯೇ ಕಟ್ ಮಾಡಿ ಇಟ್ಕೊಳ್ಬೇಕಾಗತ್ತೆ. ಈಗ ಮೇಲಿಂದ ರೆಡಿ ಮಾಡಿ ಇಟ್ಕೊಂಡಿರುವಂತಹ ಪನ್ನೀರ್ನ ಹಾಕ್ಕೊಳ್ತಾ ಇದ್ದೀನಿ. ಎಷ್ಟು ಬೇಕಾದರೂ ಹಾಕ್ಕೊಳ್ಬೋದು, ನಿಮ್ಮ ಟೇಸ್ಟಿಗೆ ತಕ್ಕಂತೆ ಹಾಕ್ಕೊಳ್ಬೋದು. ಈ ಥರ ಪನ್ನೀರ್ ಹಾಕಿದ ಮೇಲೆ ಚೀಸ್ ಹಾಕ್ಕೊಳ್ತಾ ಇದ್ದೀನಿ. ನೋಡಿ ಈ ರೀತಿಯಾಗಿ ಚೀಸ್ ಹಾಕ್ಕೊಳ್ತಾ ಇದ್ದೀನಿ. ಮೊಜರೆಲ್ಲಾ ಚೀಸ್ ಥರನೇ ಅಲ್ದಿದ್ರೂ ಕೂಡ ತುಂಬಾ ಚೆನ್ನಾಗಿ ಮೆಲ್ಟ್ ಆಗುತ್ತೆ ಇದು. ಈಗ ಮೇಲಿಂದ ಸ್ವಲ್ಪ ಸ್ವೀಟ್ ಕಾರ್ನ್ ಹಾಕ್ಕೊಳ್ತಾ ಇದ್ದೀನಿ. ಈ ಥರ ಎಷ್ಟು ತರಕಾರಿ ಬೇಕು ನಮಗೆ ಆ ತರಕಾರಿಗಳನ್ನು ಈ ರೀತಿಯಾಗಿ ಹಾಕ್ಕೊಳ್ಬೋದು. ಮಕ್ಕಳು ತರಕಾರಿ ತಿನ್ನೋದಿಲ್ಲ ಅನ್ನೋದಾದರೆ ಈ ಥರ ಮಾಡಿಕೊಟ್ರೆ ಮಕ್ಕಳು ಇಷ್ಟಪಟ್ಟು ತಿಂತಾರೆ. ಹಾಗೆ ಸ್ವಲ್ಪ ಚಿಲ್ಲಿ ಫ್ಲೇಕ್ಸ್ನೂ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಆರೆಗೇನೂ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಈ ಥರ ರೆಡಿ ಮಾಡ್ಕೊಂಡು ಆದಮೇಲೆ ಚಿಲ್ಲಿ ಫ್ಲೇಕ್ಸ್ ಮತ್ತು ಆರೆಗೇನೋ ಎರಡನ್ನೂ ಕೂಡ ಹಾಕ್ಕೊಳ್ಳೋದ್ರಿಂದ
ಟೇಸ್ಟ್ ಅಂತೂ ತುಂಬಾ ಸಖತ್ತಾಗಿ ಬರುತ್ತೆ. ಮೇಲಿಂದ ಮತ್ತೆ ಒಂದು ಸ್ವಲ್ಪ ನಾನು ಕ್ಯಾಪ್ಸಿಕಮ್ನ ಹಾಕ್ಕೊಳ್ತಾ ಇದ್ದೀನಿ. ನನಗಂತೂ ಕ್ಯಾಪ್ಸಿಕಮ್ ಅಂದರೆ ತುಂಬಾ ಇಷ್ಟ. ಈ ರೀತಿಯಾಗಿ ಸ್ವಲ್ಪ ಹಾಕಿ ಮತ್ತೆ ಮೇಲಿಂದ ಇನ್ನೊಂದು ಸ್ವಲ್ಪ ಚೀಸ್ ಹಾಕಿ ಇದನ್ನು ಒಂದು ಲಿಡ್ಡನ್ನು ಕ್ಲೋಸ್ ಮಾಡಿ ಈಗ ಗ್ಯಾಸ್ ಆನ್ ಮಾಡಿಕೊಂಡು ಬೇಯಿಸ್ಕೊಳ್ಬೇಕು. ಒಂದು ಸ್ವಲ್ಪ ಹೊತ್ತು ಬೇಯಿಸ್ಕೋಬೇಕಾಗತ್ತೆ. ಮತ್ತು ಮೇಲಿಂದ ಇನ್ನೊಂದು ಸ್ವಲ್ಪ ಆರೆಗೇನೋ ಹಾಕಿಬಿಟ್ರೆ ರೆಡಿ ಆಗಿಬಿಡುತ್ತೆ. ಈ ಥರ ಒಂದು ಲಿಡ್ಡನ್ನು ಕ್ಲೋಸ್ ಮಾಡಿ ಒಂದು 5 ನಿಮಿಷ ಇದನ್ನ ಬೇಯಿಸ್ಕೋಬೇಕು ಲೋ ಫ್ಲೇಮಲ್ಲಿ. ತುಂಬ ಹೈ ಫ್ಲೇಮ್ ಇಟ್ಕೊಳ್ಬಾರ್ದು, ಸ್ವಲ್ಪ ಲೋ ಫ್ಲೇಮೇ ಇರಬೇಕಾಗತ್ತೆ. ಈಗ ಚೆನ್ನಾಗಿ ಬೆಂದಿದೆ. ಇದನ್ನು ಈಗ ತಕ್ಕೊಳ್ತಾ ಇದ್ದೀನಿ. ನೋಡ್ತಿರ್ಬೋದು ಎಷ್ಟು ಚೆನ್ನಾಗಾಗಿದೆ ಪಿಜ್ಜಾ ಅಂತ. ತುಂಬಾ ಚೆನ್ನಾಗಾಗಿದೆ. ಒಬ್ಬೊಬ್ಬರು ಒಂದೊಂದು ಪಿಜ್ಜಾನ ತಿಂದ್ಬಿಟ್ವಿ, ಅಷ್ಟೊಂದು ರುಚಿಯಾಗಿತ್ತು. ಮಕ್ಕಳು ಇನ್ನೊಂದು ಸರಿ ಮಾಡಿಕೊಡಮ್ಮ ಅಂತ ಕೇಳ್ತಾಯಿದ್ರು, ಅಷ್ಟೊಂದು ಇಷ್ಟಪಟ್ಟು ತಿಂದರು. ಮಕ್ಕಳೆಲ್ಲ ತರಕಾರಿ ಎಲ್ಲ ತಿನ್ನೋದಿಲ್ಲ ಅಂತ ಅನ್ನುವಾಗ ಈ ರೀತಿಯಾಗಿ ನಾವು ಅವರಿಗೆ ಮಾಡಿಕೊಟ್ರೆ ಅವರು ಕೂಡ ಇಷ್ಟಪಟ್ಟು ತಿಂತಾರೆ. ನಮ್ಮ ಮನೆಯವರಿಗೆ ಹೊರಗಡೆಯಿಂದ ಪಿಜ್ಜಾ ಅಷ್ಟೊಂದು ಇಷ್ಟ ಆಗಲ್ಲ. ಅವರಿಗೂ ಕೂಡ ಮನೆಯಲ್ಲಿ ನಾನು ರೆಡಿ ಮಾಡಿರುವಂತಹ ಈ ಪಿಜ್ಜಾ ತುಂಬಾ ಇಷ್ಟ ಆಯಿತು. ಹಾಗೆ ಸಂಜೆ ಟೈಮು ಎಲ್ಲರೂ ಸೇರಿಕೊಂಡು ಕೂತ್ಕೊಂಡು ಈ ರೀತಿಯಾಗಿ ಪಿಜ್ಜಾ ತಿಂದ್ಕೊಂಡ್ವಿ. ರಾತ್ರಿ ಊಟ ಏನೂ ಮಾಡಿರಲಿಲ್ಲ, ಅಂದರೆ ಪಿಜ್ಜಾದಲ್ಲೇ ಹೊಟ್ಟೆ ತುಂಬಿಕೊಂಡಿತ್ತು, ಅಷ್ಟೊಂದು ರುಚಿಯಾಗಿತ್ತು ಪಿಜ್ಜಾ. ಈ ರೀತಿಯಾಗಿ ನೀವು ಒಮ್ಮೆ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಇದಾಗಿತ್ತು ಇವತ್ತಿನ ವಿಡಿಯೋ. ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ದರೆ, ಯೂಸ್ಫುಲ್ ಅಂತ ಅನಿಸಿದ್ರೆ ಪ್ಲೀಸ್ ಒಂದು ಲೈಕ್ ಕೊಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.